ಸಾಂಬಾರ್ ಹೇಗಿದೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸಾಂಬಾರ್ ತುಂಬಾ ಚೆನ್ನಾಗಿದೆ. ಹೌದಾ? ನಾನು ಕೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಹೇಳ್ತಿರೋದು. ಇಲ್ಲ ರಿಯಲ್ ಆಗಿ ಚೆನ್ನಾಗಿದೆಯೋ? ಇಲ್ಲ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ರೀ ರೀ ನಂದಿನಿ ಅವ್ರು ಬಂದ್ರಾ? ಅಲ್ಲ, ಏನ್ ಮಾತಾಡ್ತಿದ್ದೀರಾ? ನಂದಿನಿ ಇವಾಗ ಯಾಕೆ ಬರ್ತಾಳೆ? ಊಟ ಮಾಡಿ. ರೀ ರೀ ನೀನು ಅವಳಂಗೆ ಸೌಂಡ್ ಕೇಳಿಸ್ತಿದ್ಯಲ್ವಾ? ಬಂದ್ಗಿನ್ ಬಿಟ್ಲಾ? ನೋಡ್ಕೊ ಬರ್ತೀನಿ ತಾಳಿ ಯಾರು ಬಂದಿರೋದು ಅಂತ. ಊಟ ಮಾಡಿ, ನಾನು ಹೋಗಿ ನೋಡ್ತೀನಿ. ನೀವು ಆರಾಮ ಊಟ ಮಾಡಿ. ಊಟ ಬಿಟ್ಬಿಟ್ಟು ಹೋಗ್ತೀರಾ? ನಾನು ನೋಡ್ತೀನಿ, ನೀವು ಊಟ ಮಾಡಿ. ಅಮ್ಮನ ಮನೆ ನೋಡ್ಕೋತೀನಿ ನಿಮ್ಗೆ ಇಷ್ಟು ಬೇಗ ಬಂದ್ಬಿಟ್ರಾ? ಬನ್ನಿ ಅಮ್ಮ, ಬನ್ನಿ ಊಟ ಮಾಡಿ ಬನ್ನಿ. ಇಲ್ಲ ಕಣಪ್ಪ, ಬಂದವತ್ತಾರೆ ಊಟ ಮಾಡ್ಕೊಂಡು ಎಲ್ಲ ಬಂದು ಒಯ್ತೀನಿ, ಗೊತ್ತಾಯ್ತದೆ. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಬನ್ನಿ. ಇಲ್ಲ ಇಲ್ಲ ಕಣಪ್ಪ, ಬೇಡ. ನಂದಿನಿ ಒಂದೇ ಸಮಯ ಆಟ ಮಾಡ್ತಿದ್ದು. ಹೋಗ್ಬೇಕು, ಸೂರ್ಯ ಮನೆಗೆ ಹೋಗ್ಬೇಕು, ಇರಕ್ಕಾಯ್ಕಿಲ್ಲ ಅಂತ ಅಂದ್ಬಿಟ್ಟು ಆಟ ಮಾಡ್ತಿದ್ದು. ಅದಕ್ಕೆ ಇನ್ನೇನು ಮಾಡೋದೇ, ನನಗೂ ಓಸಿ ಕೆಲಸ ಐತಿಲ್ಲ. ನಾನು ನಾಳೆ ಕರ್ಕೊಬೈತೀನಿ ಕಣವ ಅಂತಂದ್ರೆ ಕೇಳಲಿಲ್ಲ. ಇವತ್ತೇ ಹೋಗ್ಬೇಕು ಗೊತ್ತಲ್ಲ ನಂದಿನಿ ಆಟ ನಿಮಗೆ. ಒಂದ್ಸಲ ಆಟ ಮಾಡಿದ್ರೆ ಮಾತ್ರವ ಅವಳಂತೂ ತಿನ್ಸಕ್ಕಿಲ್ಲ ಹಟ್ವ. ಅದಕ್ಕೆ ತಾಳು ಮೊದಲು ಹೋಗಿ ಕರೆದು ಬಿಟ್ಬಿಡೋದ, ಇಲ್ಲಾಂದ್ರೆ ನನ್ನ ಕೆಲಸ ಮಾಡಕ್ಕೆ ಬಿಟ್ಟಾಳ ಅಲ್ಲೂ ಬಿಡಕ್ಕಿಲ್ಲ. ಸುಮ್ಮನೆ ನನ್ನ ಕೆಲಸನೂ ಸುಮ್ಮನೆ ದಂಡ ಮಾಡ್ತಾಳೆ. ನನ್ನ ಟೈಮ್ನು ದಂಡ ಮಾಡ್ಕೊಂಡು ಕೂತ್ಕೊತಾಳೆ ಅಂದ್ಬಿಟ್ಟು ಮೊದಲು ಕರ್ಕೋಗ್ಬಿಟ್ಟು ಗಂಡ ಮನೆಗೆ ಬಿಟ್ಬಿಡಕ್ಕಾಯ್ತದೆ. ಆಮೇಲೆ ಬೇಕಾದ್ರೆ ಏನಾರು ಮಾಡಲಿ ಅಂದ್ಬಿಟ್ಟು ಹಂಗೆ ಇದ್ದೆ ಕಣಪ್ಪ. ಹೊಸಿ ಹಿಂಸೆಯ ನಿದ್ದೆ ಮಾಡಕ್ತಾರೆ ಬಿಟ್ಟ ನಾನು ರಾತ್ರಿನೇ ಆಟ ಮಾಡಿದ್ದು. ಬಾ ಕರ್ಕ ಹೋಗು ಅಂತ ನಾನು ಒತ್ತರ ಹಾಕಿ ತಾಳು ಹೋಗೋದ ಅಂದ್ಬಿಟ್ಟು ಈಗ ಬಂದು ಇಷ್ಟೊತ್ತಾಯ್ತು ಹುಡುಗ ಬರೋದು. ಅಲ್ಲ ನಂದಿನಿ ಅವರೇ, ಅಮ್ಮನ ಮನೇಲಿ ಒಂದು 4 ದಿನ ಇದ್ಬಿಟ್ಟು ಬರ್ಬೇಕಾರೆ ನಾನೇ ಫೋನ್ ಮಾಡ್ತಿದ್ದೆ. ಎಲ್ಲವ್ರು ಅಮ್ಮನ ಮನೇಲಿ ಚೆನ್ನಾಗಿರ್ತಾರೆ, ಒಂದು 4 ದಿನ ಇದ್ಬಿಟ್ಟು ಬರಲಿ, ಸುಮ್ಮನೆ ಯಾಕೆ ಕರೆಯೋದು, ಅವ್ರ ಅಮ್ಮನ ಮನೇಲಿ ಆರಾಮಾಗಿ ಇದ್ಬಿಟ್ಟು ಬರಲಿ ಅಂತ ನಾನು ಅನ್ಕೊಂಡೆ. ನೀವು ನೋಡಿದ್ರೆ ಈ ಥರ ಮಾಡಿದ್ದೀರಲ್ಲ. ಇಲ್ಲ ಅಣ್ಣನ ಕೈ ಬಿಡಿಸ್ಕೊತೀನಿ ಅಂತ ಹೇಳಿದ್ವಿ, ಇಲ್ಲ ಫೋನ್ ಮಾಡ್ತೀನಿ ಅಂದ್ರಿ, ಏನು ಮಾಡಲೇ ಇಲ್ಲ. ಸುಮ್ಮನೆ ಉಳ್ಕೊಂಡೆ ಹಂಗೆ ಅಂದ್ಬಿಟ್ಟು ಯಾಕೋ ಕಣ ಇರೋಕ್ಕೆ ಆಗಲಿಲ್ಲ. ಅದಕ್ಕೆ ಎಷ್ಟೊತ್ತು ಊರಿಗೆ ಹೋಗೋಣ ಅನಿಸ್ತು. ಅದಕ್ಕೆ ಕರ್ಕ ಬಂದ್ಬಿಟ್ಟೆ. ಇನ್ನೇನು ಚೆನ್ನಾಗಿದ್ದೀರಾ? ಒಂದೇ ದಿವಸಕ್ಕೆ ಸ್ವರ್ಗ ಹೋದಂಗಿದ್ದೀರಿ. ಇಲ್ಲ ನಂದಿನಿ, ನನ್ಗೆ ಅಡುಗೆ ಮಾಡಕ್ಕೆ ಬರೋದಿಲ್ವಲ್ಲ, ಏನೂ ಅದಕ್ಕೆ ಏನೂ ಮಾಡ್ಕೊಟ್ಟಿಲ್ಲ. ಹಾಗೇ ಇದ್ದಾರೆ. ನೀನು ಮಾಡ್ಕೊಟ್ರೆ ಊಟ ತಿಂದಿಲ್ವಲ್ಲ ನಿನ್ನೆಯಿಂದ, ಅದಕ್ಕೆ ಸೂರ್ಯ ಅವ್ರು ಸ್ವರ್ಗ ಹೋಗ್ಬಿಟ್ಟಿದ್ದಾರೆ. ಇದೇನು ಮಾತಾಡೋ ಚಂದ ನೀನು? ನಾನು ಹಂಗೆ ಅನ್ಕೊಂಡೆ. ಸೂರ್ಯವರು ನಾನು ಅಡುಗೆ ಮಾಡ್ಕೊಟ್ಟಿಲ್ವಲ್ಲ ಅದಕ್ಕೆಲ್ಲ ಸ್ವರ್ಗ ಹೋಗೋರೆ ಅಂತ. ಸರಿ ಬನ್ನಿ, ಅಡುಗೆ ಮಾಡ್ಕೊಡ್ತೀನಿ. ನೋಡಿ ಅಡುಗೆ ಎಲ್ಲ ಮಾಡಿದ್ದಾರೆ ರುಕ್ಮಿಣಿಯವರು. ಬನ್ನಿ ಊಟ ಮಾಡಿಯಮ್ಮ. ಬೇಡ ಕಣಪ್ಪ, ನೀನು ಹೆಚ್ಕಟಾಗೆ ಊಟ ಮಾಡ್ಕೊಂಡು ಇರಪ್ಪ. ಬರೋಣ ಮತ್ತೆ. ಅಲ್ಲ, ನೆಮ್ಮದಿಯಾಗಿ ಒಂದು ತುತ್ತು ಊಟ ಮಾಡೋಕ್ಕೂ ಬಿಡೋದಿಲ್ವಲ್ಲ. ಎಂತ ಕಾಟ ಕೊಡ್ತಾರಲ್ಲ ಇವರು. ಬರೋದು ಬತ್ತಿದ್ದು ಆರಾಮಾಗಿ ನಾವು ಮಾತಾಡ್ಕೊಂಡು ಊಟ ಆದ್ಮೇಲೆ ಆದ್ರೂ ಬರ್ಬಾರ್ದಾ? ಏನು ಒಂದು ತುತ್ತು ಗಂಟ್ಲು ಗಿಡಿಯಾಗಿ ಬಿಡೋಕ್ಕಿಲ್ಲ, ನಿಮ್ದಿನೇ ಕೊಡೋದಿಲ್ಲ ಇವ್ರು ಯಾರು. ಇನ್ನೂ ಮನೆ ಕಾಲ ಹಾಕಿಲ್ಲ. ಹೋಯ್ತೀನಿ ಅಂತ ಅವರಮ್ಮ ಬೇರೆ ಮುಂದೆ ಕಾಲ ನಿಂತಿದ್ದಾರೆ. ಅವ್ರನ್ನೇನು ಇಲ್ಲೇ ಉಳ್ಕೊಳ್ಳಿ ಅಂತ ಹಗ್ಗ ಹಾಕೊಂಡು ಕಟ್ಟಾಕೊಂಡಿದೀವ. ಸುಮ್ಮನೆ ಇರೋರೆಲ್ಲ ತೊಂದರೆ ಕೊಡೋಕ್ಕೆ ಬರ್ತಾರೆ. ಸುರ್ಗೋಗಿದ್ದಾರಂತೆ ಸೂರ್ಯ ಅವರು. ಏನು ತಿಂದಿಲ್ಲ ನೋಡು, ನಿನ್ನೆ ಮೊನ್ನೆಯಿಂದ ನಾನು ಏನು ಮಾಡಿಕೊಟ್ಟಿಲ್ಲ, ಏನು ಮೊಟ್ಟೆ ಇಲ್ಲ. ಚೆನ್ನಾಗಿ ಆಡ್ತಿದ್ದಾಳೆ. ಆ್ಯಕ್ಟಿಂಗ್ ಮಾಡಬೇಕು, ಈ ಥರ ಓವರ್ ಆ್ಯಕ್ಟಿಂಗಾ? ನಾನು ಇಷ್ಟು ಬೇಗ ಬರೋದಿಲ್ಲ ಅಂದ್ಕೊಂಡಿದ್ದೆ. ಆರಾಮಾಗಿ ಇರ್ಬೋದಿತ್ತು ಅಂತ ಅಂದ್ಕೊಳ್ತಾ ಇದ್ರೆ ಇವಾಗ ಬಂದ್ಬಿಟ್ಟು ನಾನು ಹಾಳು ಮಾಡಿಬಿಟ್ಟು ಇವ್ರಮ್ಮ ಬೇರೆ ಏನಕ್ಕೆ ಬಂದಿದ್ದಾರೆ. ಏನೋ ಅವ್ರ ಅಣ್ಣ ಯಾರಾದರೂ ಬಂದಿದ್ರೆ ಪರವಾಗಿರಲಿಲ್ಲ, ಹೇಗೋ ಇರ್ಬೋದಿತ್ತು. ಇವ್ರ ಅಮ್ಮ ಬಂದ್ಬಿಟ್ಟು ಏನು ಬರೀ ಓವರ್ ಆ್ಯಕ್ಟಿಂಗ್ನೇ ಮಾಡ್ತಾರೆ. ಓವರ್ ಆ್ಯಕ್ಟಿಂಗ್ನೇ ಉಳ್ಕೋತೀನಿ ಅಂತ ಉಳ್ಕೊಬಿಟ್ಟು ಆಮೇಲೆ ಇರೋಕ್ಕಾಗೋದಿಲ್ಲ, ಹೋಗ್ತೀನಿ ಇರೋಕ್ಕಾಗೋದಿಲ್ಲ ಹೋಗ್ತೀನಿ ಅಂದ್ರೆ ಏನರ್ಥ? ಎಲ್ಲ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿರಬೇಕು. ನಾನು ಇದೀನಲ್ಲ ಇಲ್ಲಿ. ಆಮೇಲೆ ಸೂರ್ಯರು ನನ್ನಲ್ಲಿ ಚೆನ್ನಾಗಿ ನೋಡ್ಕೊಬಿಡ್ತಾರೆ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚು ಬಂದುಬಿಟ್ಟು ಆ ಥರ ಹೋಗ್ತೀನಿ ಅಂತ ಕುಣಿತಾ ಇದ್ಲೇ. ಒಂದು ಒಳ್ಳೆ ಮನಸ್ಸಿದ್ರೆ ಸರಿ ಹೋಗುತ್ತೆ, ಇದ್ಬಿಟ್ಟು ಬರ್ಬೋದು ಅಂತ ಆಸೆ ಆಗುತ್ತೆ ಅಮ್ಮನ ಮನೇಲಿ. ಇವಳು ಆಗಲ್ಲ. ಅಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ಬೋದಿತ್ತು. ಏನು ಮಾಡಲಿ? ಅಮ್ಮನ ಫೋನ್ ಮಾಡಿದ್ರೆ ಅಪ್ಪನ ಫೋನ್ ಮಾಡಿದವ್ರು ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ. ಇಲ್ಲಾಂದರೆ ಬಿಟ್ಬಿಟ್ಟೇ ಬಂದುಬಿಡು ಅಂತಾರೆ. ಇಲ್ಲ ನಾನು ಬೇಕು, ಇಲ್ಲ ನಿನ್ನ ಗಂಟ ಬೇಕು, ಎರಡೇ ಅವ್ರು ಕೇಳ್ತಾ ಇರೋದು. ನಂಗೆ ಏನು ಮಾಡಲಿ ನಾನು? ನನಗೆ ಯಾಕಪ್ಪ ಈ ಥರ ಶಿಕ್ಷೆ ಕೊಟ್ಬಿಟ್ಟಿದ್ದೇವ್ರಿ ನೀನು? ಸೂರ್ಯವರೇ, ಹೋಯ್ತೀನಿ ಅಂತ ಅದೇ ಇವತ್ತೊಂದು ದಿವಸ ರೂಳು ಕಳಕ್ಕೆ ಹೇಳಿ ಪಾಪ ಹೊತ್ತಾಗ್ಬಿಟ್ಟದೆ. ಆಳೆಯ ಇನ್ನು ಹೋಗೋಗಟ್ಟ ಸಂಜೆ ಕತ್ಲೇನೆ ಆಗೋಯ್ತದೆ. ನಾಳೆ ಬೆಳಗ್ಗೆಗೆ ಹೋದ್ರೆ ಬೇಕಾದ್ರೆ ನಾಳೆ ಮಧ್ಯಾಹ್ನ ಸಂಜೆ ಅಷ್ಟೊಳಗೆ ಬೇಕು ಮನೆಗೆ ಹೋಗ್ಬೋದು. ಆಮೇಲೆ ಅವನ್ನ ಕಳಿಸ್ಬಿಟ್ರು ಇಲ್ಲಿ ನೆಮ್ಮದಿ ಇರೋಕ್ಕಿಲ್ಲ. ಹೇಳಿ ಅವನ್ನ ಇವತ್ತೊಂದು ದಿವಸ ಉಳ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಕೇಳ್ತಾನೆ ಇಲ್ಲ ಹೋಯ್ತೀನಿ ಅಂತ ಕೂತದೆ. ಹೇಳಿ ನೀವರ್ವೆ ಪಾಪ. ಅಲ್ಲ, ನಾನೇನು ಅವ್ರನ್ನ ಹೋಗಿ ಅನ್ನ ಇದ್ಬಿಟ್ಟೆ ಹೋಗ್ಲಿ ಬಿಡಿ, ನಾಳೆನೆ ಯಾರು ಬೇಡ ಅಂತಾರೆ. ಒಬ್ಬನು ಹೆಂಗಂದ್ರೆ ಕೇಳಕ್ಕಿಲ್ಲ ಕತೆ. ನೀವಾರು ಒಂದು ಮಾತು ಕೇಳಿ ನೋಡೋದ ಏನಂತದ್ದು ಅಂತ. ಅಲ್ಲ, ಅವ್ರಿಗೆ ಕೆಲಸ ಇದೆ ಅಂದ್ರಲ್ಲ, ನೀವು ಅಟ್ಟ ಮಾಡಿ ಕರ್ಕೊಂಡು ಬಂದಿದ್ದೀರಾ, ಬಿಡಿ ಅವ್ರು ಕೆಲಸ ಮಾಡ್ಕೊಂಡು ಬರಲಿ. ಅಲ್ಲ, ಇದೊಂದ್ಸಲ ಕೇಳಿ ಇವತ್ತು ಬೇಕಾದ್ರೆ ಉಳ್ಕೊಂಡು ನಾಳೆಗೆ ಹೋಗ್ಲಿ. ನನಗೂ ಅಲ್ಲುವೆ ಅವನ ಜೊತೆ ಇರೋಕೆ ಆಸೆ. ಅಲ್ಲ, ಇಲ್ಲಿ ನಿಮ್ಗೆ ಅಡುಗೆಲ್ಲ ಮಾಡ್ಕೊಡೋರು ಇಲ್ಲ ಮಾಡ್ಕೊಡೋದಿಲ್ಲ ಅನ್ಕೊಂಡೆ. ಏನು ಮಾಡೋದು? ಊರಿಗೆ ಹೋದ್ರೆ ಇಲ್ಲಿಗೆ ಬರೋಣ ಅನಿಸ್ತದೆ, ಇಲ್ಲಿದ್ರೆ ಅಲ್ಲಿಗೆ ಹೋಗೋಣ ಅನಿಸ್ತದೆ. ಏನು ಮಾಡೋಣ? ಅದಕ್ಕೆ ಒಂದು 2 ದಿವಸ ಊರು ಉಳಿಸ್ಕೊಳ್ಳೋದೇ ಇಲ್ಲಯ್ಯ. ಅಮ್ಮ ಉಳ್ಕೊಳ್ಳಿ 1-2 ದಿನ, ಆಮೇಲೆ ಹೋಗಿವ್ರಂತೆ. ಇಷ್ಟು ಬೇಗ ಇವಾಗ ಬಂದ್ಬಿಟ್ಟು ಅಲ್ಲೇ ಹೋಗ್ತೀನಿ ಅಂತಿದ್ದೀರಲ್ಲ. ಬರೀ ಬಿಡಿ ಪಾಪ, ಅವರು ಏನು ಕೆಲಸ ಇತ್ತಂತೆ. ನಂದಿನಿ ಏನೋ ಹಠ ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟಿದ್ದಾಳೆ. ಬನ್ನಿ ಅನ್ಕೊಂಡು. ಪಾಪ ಅವ್ರ ಕೆಲಸ ಎಲ್ಲ ಇರುತ್ತೆ. ನೀವು ಈ ಥರ ಏಕಾಏಕಿ ಉಳ್ಕೊಳ್ಳಿ ಅಂದ್ಬಿಟ್ರೆ ಹೇಗಾಗುತ್ತೆ? ಅವರು ಕೆಲಸ ಮುಗಿಸ್ಕೊಂಡು ಬರಲಿ. ಪಾಪ ಅವ್ರಿಗೆ ಕೆಲಸ ಇದೆಯಂತಲ್ಲ. ಈ ನಂದಿನಿ ಹಠ ಮಾಡಿದ್ಕಂತಲ್ಲ ಬಂದಿದ್ದು. ಕೆಲಸನಾದ್ರೂ ಮುಗಿಸ್ಕೊತಾರೆ ಬಿಡಿ. ಇಲ್ಲಿದ್ದು ಏನು ಮಾಡ್ತಾರೆ ಅಲ್ವಾ? ಇಲ್ಲ ಕದ್ಬಿಡಪ್ಪ. ನಾನು ಹೇಳಿಲ್ವಾ ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅವರು ಕೆಲಸ ಇದೆ ಅಂತ? ಇಲ್ಲ ಕನ್ಸೂರಿ, ಇಲ್ಲ ಕದ್ಬಿಡಪ್ಪ. ಕೆಲಸ ಏನು ನಾಳೆನೋ ನಾಳಿದ ಹೋಗ್ಬಿಡ್ಬೇಕಾದ್ರೆ ಮಾಡ್ಕೊತೀನಿ. ಇಷ್ಟಿಗೂ ಆಗದಿಕ್ಕೆ ಇದೆಯಲ್ಲ, ಬೇಕಾದ್ರೆ ಇವತ್ತೊಂದು ದಿವಸ ಇಲ್ಲಿ ಉಳ್ಕೊಂಡು
ಏನೋ ನಿನಗೂ ಆಗಲಿಕ್ಕೆ ಇದೆಯಲ್ಲ ಆಮೇಲೆ ನಂದಿನ ಹಠ ಮಾಡ್ತಾಳೆ ಉಳ್ಕೊ ಅಂತ ಬಸ್ಸಲ್ಲೆಲ್ಲ ಅದೇ ಉಳ್ಕವ ಅಂತ ನಾಕೆ ಇವತ್ತೊಂದು ದಿವಸ ಉಳ್ಕೊಂಡು ನಾಳೆ ಎದ್ದೋಯ್ತೀನಂತೆ ಏನಂದಿಯಪ್ಪ ಸೂರಿ ಉಳ್ಕೊಳ್ಳೋಣ ನನಗೆ ಗೊತ್ತಿತ್ತು ಇವ್ರು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಲ್ಲ ಅಮ್ಮನ ನೋಡ್ಬೇಕು ಅಂತ ಹೋದವಳು ಉಳ್ಕೊಬಿಟ್ಟವಳು ಈಗ ಅಮ್ಮನ ಕರ್ಕೊಂಡು ಬಂದಿದ್ದಾಳೆ ಅದು ಅಲ್ಲದೆ ಅವ್ರ ಅಮ್ಮನೂ ಇಲ್ಲ ಇರಿಸ್ಕೊತಿದ್ದಾಳೆ ಇದು ಎಂತಿದ್ದು ನಾನು ಮೊದಲು ಫೋನ್ ಮಾಡಿ ಅತ್ತೆ ಮಾವನಿಗೆ ಹೇಳ್ತೀನಿ ನಾನು ಈ ಮನೇಲಿ ಬಂದರೆ ತುಂಬ ದೊಡ್ಡ ಗಲಾಟೆನೇ ಆಗ್ಬಿಡುತ್ತೆ ಇವರು ಇದೇನು ಹೆಂಗೂ ನೆಮ್ಮದಿಯಾಗಿದ್ದೀವಿ ಆ ನೆಮ್ಮದಿನ ಹಾಳು ಮಾಡೋದಕ್ಕ ಇಲ್ಲ ಸೂರ್ಯನ ಅವ್ರನ್ನು ನನ್ನನ್ನು ಬೇರೆ ಮಾಡೋದಕ್ಕೆ ಬಂದಿರೋದು ಇವರಮ್ಮ ಸರಿಲ್ಲ ಇವರು ನಾನು ಏನಾದರೂ ಅತ್ತೆ ಹೇಳೇ ಹೇಳ್ತೀನಿ ಅಲ್ಲ ಇವ್ರು ಯಾಕೆ ಉಳ್ಕೋತಾ ಇದ್ದಾರೆ ಸೂರ್ಯ ಅವ್ರಿಗೆ ಅದನ್ನು ಗೊತ್ತಾಗಬಾರ್ದಾ ಇವ್ರು ಎಂಥ ಕೆಟ್ಟ ಮನುಷ್ಯರು ಅಂತ ಗೊತ್ತಿದ್ದು ಉಳ್ಕೊಳ್ಳಿ ಅಂತ ಹೇಳ್ತಾರಲ್ಲ ಸೂರ್ಯ ಅವ್ರಿಗೆ ಯಾರ ಜೊತೆ ಯಾವ ಥರ ಇರಬೇಕು ಅಂತ ಗೊತ್ತೇ ಆಗೋದಿಲ್ಲ ಎಲ್ಲನೂ ಹೇಳ್ಕೊಡ್ಬೇಕು ಎಲ್ಲರನ್ನೂ ಬರೀ ಒಂದೇ ಥರ ಟ್ರೀಟ್ ಮಾಡ್ತಾರೆ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಏನು ಗೊತ್ತಾಗೋದಿಲ್ಲ ಇವರು ಏನು ಗೊತ್ತು ಮಾಡ್ಕೊಳ್ಳೋದಿಲ್ಲ ಯಾಕೆ ಈ ಥರ ಇವರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಾನೆ ಒಳ್ಳೆಯವ್ರ ಜೊತೆ ಒಳ್ಳೆ ಥರ ಇರಬೇಕು ಕೆಟ್ಟವ್ರ ಜೊತೆ ಅವ್ರು ಯಾವ ಥರ ಇರ್ತಾರೆ ಆ ಥರ ಇರಬೇಕು ಅಂತ ಅದು ಬಿಟ್ಬಿಟ್ಟು ಎಲ್ಲ ಜೊತೆಗೂ ಒಂದೇ ಸಮ ಇರಕ್ಕೆ ಹೋಗ್ತಾರೆ ಏನು ಹಾಗೆ ವಿಷ ಕೂಡ ಹಾಗೆ ಏನು ಹಾಲು ಹಾಕೋಕ್ಕಾಗುತ್ತಾ ಏನು ವಿಷಯ ಇರೋರಿಗೆ ಹಾಲು ಹಾಕಕ್ಕೆ ಹೋಗ್ತಾ ಇದ್ರಲ್ಲ ಈ ಸೂರ್ಯ ಅವರು ಇವ್ರಿಗೆ ಗೊತ್ತಾಗೋದಿಲ್ವಾ ನಂದಿನೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಅಮ್ಮನೇ ಕರ್ಕೊಂಡು ಬಂದಿದ್ದಾಳೆ ಯಾವ ಥರ ನಾಟಕ ಆಡ್ತಾಳೆ ಗೊತ್ತಾ ಇವಳು ಸಿಕ್ಕಾಪಟ್ಟೆ ನಾಟಕ ಅಲ್ಲ ಅವ್ರ ಅಮ್ಮಗೆ ಏನು ಮಾಡೋದಕ್ಕಂತ ನಾನು ಅಂತಿರೋದು ನಂಗೆ ಇಷ್ಟ ಇಲ್ಲ ಅವ್ರು ಸ್ವಲ್ಪ ಇಷ್ಟ ಇಲ್ಲ ಅವ್ರ ಅಮ್ಮ ಬರ್ತಿರೋದು ಅವ್ವ ಈಗ್ಲಾರು ಉಳ್ಕೊ ನಿನ್ನ ಅಳಿಯನ್ಗಾರು ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಉಳ್ಕೊ ಅದೇ ಯಾಕಂಗೆ ಹೋಯ್ತೀನಿ ಅಂತಿದ್ದಿ ನಿನಗೆ ನನ್ನ ಮಾತಿಗಿಂತ ನಿನ್ನ ಅಳಿನ ಮಾತಿಗಿಂತ ನಿನ್ನ ಕೆಲಸನೇ ಜಾಸ್ತಿ ಆಯ್ತು ತಗೋ ನನಗೇನು ನಾನು ಒಂದು ದಿವಸ ಉಳ್ಕೊಳ್ಳಿ ನಮ್ಮ ಅವ್ವ ಜೊತೆ ನನ್ನ ಜೊತೆ ಅಂತ ನಾನಂದರೆ ನೀನು ಹೋಯ್ತೀನಿ ಅಂತ ಕುಣಿತಾ ಕೂತಿದ್ಯಲ್ಲ ಅದೇ ಕೋದಿ ಹೋಗ್ಬೇಡ ಇಲ್ಲೇ ಉಳ್ಕೊ ನಾಳೆಗೆ ಹೋಗುವಂತೆ ಸರಿ ತಗೋ ಇಷ್ಟ ಆಸೆ ಮಾಡ್ತಿದ್ರಿ ಗಂಡ ಹೇಳ್ತೀರಿ ಇಬ್ರು ಉಳ್ಕೊತೀನಿ ಅಪ್ಪ ಹೋಗಿ ಊಟ ಮಾಡಿ ಹೋಗು ಅಲ್ಲ ಊಟ ಮಾಡೋ ತಟ್ಟೆಯಿಂದನೇ ನಾ ಎದ್ದು ಬಂದಲ್ಲ ಬಿಟ್ಬಿಟ್ಟು ಊಟ ಮಾಡೋದು ಹಂಗ್ಬಿಟ್ಟು ಬರಬಾರ್ದು ಅರ್ಧದಲ್ಲಯ್ಯ ಹೋಗಿ ಊಟ ಮಾಡೋಗು ಮನೇಲಿ ಹಿರಿಯವರೆಲ್ಲ ಇರಬೇಕು ಅಲ್ಲ ಹೂವಪ್ಪ ಎಲ್ಲ ಎಲ್ಲೋದ್ರು ಬಂದಿರ್ಸ್ಕೋಬೇಕು ತಾನೇ ನಂದಿನಿ ಅತ್ತೆ ಮಾವು ಸೇವೆ ಮಾಡ್ಕೊಂಡು ಹಿಂಗೋ ಹಿರಳು ಆರಾಮಾಗಿ ನೋಡ್ಕೋಬೇಕಲ್ವ ವಯಸ್ಸಾದ ಕಾಲದಲ್ಲಿ ಅತ್ತೆ ಮಾವನ್ನ ಅಲ್ಲ ನೀವು ಅಲ್ಲಿ ಕಳಿಸ್ಬಿಟ್ಟು ಗಂಡ ಹೇಳ್ತೀರಿ ನೀವು ಇಲ್ಲೇ ಇದ್ದೀರಲ್ಲ ಸರಿಯಾ ನಾ ಹೇಳಪ್ಪ ನಂದಿನಿ ಬೋದೆ ನಾನು ಅತ್ತೆ ಮಾವನ ಅಲ್ಲೇ ಕಳಿಸ್ಬಿಟ್ಟಿದ್ಯಲ್ಲ ಅಂತ ಇಲ್ಲ ನೀನು ಹೋಗಿ ಅತ್ತೆ ಮಾವನ ಜೊತೆ ಇರು ಯಾಕೆ ಎಲ್ಲಿ ಬಂದಿಲ್ಲ ನಾಟಕ ಆಡ್ತಾ ಇದ್ದೀನಿ ನೀನು ಅತ್ತೆ ಮಾವನ ಜೊತೆ ಇರ್ತಾನೆ ಅಂತ ಅವಳಂದ್ಲು ಸೂರ್ಯ ಅವ್ರು ಎಲ್ಲಿರ್ತಾರೆ ನಾನು ಅಲ್ಲೇ ಇರ್ತೀನಿ ಅಂತ ಕೂತವಳೆ ಅದಕ್ಕೆ ಬೋದೆ ಅತ್ತೆ ಮಾವನು ನೋಡ್ಕೋಬೇಕು ವಯಸ್ಸಾದ ಕಾಲದಲ್ಲಿ ಹಿಂಗೆಲ್ಲ ಅಂದ್ರೆ ಆಯ್ಕಿಲ್ಲ ಅಂತ ಏನಪ್ಪ ಹೋಗಪ್ಪ ಊಟ ಮಾಡು ಇದ್ದಿದ್ದೇ ಮಾತಾಡೋದು ಇಲ್ಲ ಉಳ್ಕತೀನಲ್ಲ ಆಮೇಲೆ ಮಾತಾಡಿದ್ರೆ ಆಯಿತು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೆಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ